ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆಯಾಗಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಜಿಪಿಟಿ ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಗಣಿತ ವಿಷಯದ ಪ್ರಶ್ನೆಗಳನ್ನು ಅತ್ಯಂತ ಸರಳವಾಗಿ ಮತ್ತು ವಿವರವಾಗಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ -1/4 ಮತ್ತು 2/3 ನಡುವಿನ ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ, ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ. ಇಲ್ಲಿ -1/4 ನಾವು ದಶಮಾಂಶ ರೂಪದಲ್ಲಿ ಬರ್ಕೊಂಡ್ರೆ ಇದು -0.25 ಆಗುತ್ತೆ. ಅದೇ ರೀತಿಯಾಗಿ 2/3 ಇದು ದಶಮಾಂಶದ ರೂಪದಲ್ಲಿ ಬರ್ಕೊಂಡ್ರೆ 0.66 ಅಂತ ಈ ರೀತಿ ಆಗುತ್ತೆ. ಹೀಗಾದರೆ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ -0.25 ಮತ್ತು 0.66 ನಡುವೆ ಇರಬೇಕು. ಹಾಗಾದರೆ ಇವುಗಳನ್ನು ನಾವು ದಶಮಾಂಶ ರೂಪದಲ್ಲಿ ಬರ್ಕೊಂಡ್ರೆ ಇದು -0.5 ಇದೆ, ಅಂದರೆ ಇದು -2.25ಕ್ಕಿಂತ ಚಿಕ್ಕದಿದೆ. ಹಾಗಾಗಿ ಈ ಆಪ್ಷನ್ 1 ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದನ್ನು ನಾವು ಬರ್ಕೊಂಡ್ರೆ ಅಂದರೆ 5ನ್ನು 24ರಿಂದ ಭಾಗಿಸಿದ್ರೆ ನಮಗೆ 0.20 ಈ ರೀತಿಯಾಗಿ ಬರುತ್ತೆ. ಹಾಗಾದರೆ ಇದು -0.25ಕ್ಕಿಂತ ದೊಡ್ಡದಿದೆ ಮತ್ತು 0.6ರ ನಡುವೆ ಇದೆ. ಹಾಗಾಗಿ ಈ ಆಪ್ಷನ್ ಆಗಬಹುದು. ಹಾಗಾಗಿ ನೆಕ್ಸ್ಟ್ ನೋಡೋಣ, ಒಂದು ಸರಿ ಪರೀಕ್ಷೆ ಮಾಡಿಬಿಡೋಣ. ಇದು ಏನಾಗುತ್ತೆ ಅಂದರೆ 3/4 ಅಂದರೆ 0.75, ಇದು 0.6ಕ್ಕಿಂತ ದೊಡ್ಡದಿದೆ. ಇದು -0.75, ಇದು -2.5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆ. ದ ಡೆಸಿಬಲ್ ಫಾರ್ಮ್ ಆಫ್ 12/25 ಈಸ್. ಇಲ್ಲಿ 12/25ರ ದಶಮಾಂಶ ರೂಪ ಅಂತ ಕೇಳಿದರೆ ಇಲ್ಲಿ 12/25ನ್ನು ಇಲ್ಲಿ ನಾವು ಛೇದದಲ್ಲಿ 4ರಿಂದ ಗುಣಿಸಿದರೆ ನಮಗೆ ಉತ್ತರ 100 ಆಗಿರುತ್ತೆ. ನೆಕ್ಸ್ಟ್ ಇದನ್ನು 4ರಿಂದ ಗುಣಿಸೋಣ, ಅಂಶವನ್ನು ಗುಣಿಸಿದರೆ 12 × 48. ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರ್ಕೊಂಡ್ರೆ 0.48 ಆಗುತ್ತೆ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ x ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ 4x ನಾವು 2x ಅಂತ ಬರೀಬೋದು. ಅದೇ ರೀತಿ 64ನ್ನು 2r ಅಂತ ಬರಿತೀವಿ. ನೆಕ್ಸ್ಟು ಇದನ್ನು 2x ಅಂತ ಬರಿತೀವಿ. ಈಗ ಇದನ್ನು ನಾವು ಘಾತಾಂಕದ ನಿಯಮದ ಪ್ರಕಾರ 2r - x ಅಂತ ಬರಿತೀವಿ. ಇಲ್ಲಿ ನೋಡ್ರಿ, ಈ ಸಂಖ್ಯೆಯನ್ನು ನಾವು 2x ಅಂತ ಬರಿತೀವಿ. ಯಾಕಂದರೆ ಇಲ್ಲಿ ನಾವು ಯಾವ ನಿಯಮಗಳನ್ನು ಅಪ್ಲೈ ಮಾಡ್ಕೊಂಡಿದ್ದೀವಪ್ಪ ಅಂದರೆ a⁻m⁴n = a⁻mn, ನೆಕ್ಸ್ಟು a⁻m/a⁻n = a⁻m−n. ಈ ಎರಡೂ ನಿಯಮಗಳನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಈಗ 2x = 2r - x ಆಗುತ್ತೆ. ಇಲ್ಲಿ ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ಘಾತ ಸೂಚಿಗಳನ್ನು ಸಮನಾಗಿ ಸಮ ಇರುತ್ತೆ, r - x. ಆದರೆ x ಈ ಕಡೆ ಬಂದರೆ ಇದನ್ನು ನೋಡ್ರಿ, x ಈ ಕಡೆ ಬಂದರೆ 2x + x ಅಂದರೆ 3x = 6. ಇಲ್ಲಿ ನಾವು 3 × 1 = 3, 2 x = 2 ಆಗುತ್ತೆ. ಆಪ್ಷನ್ 1 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟು 4ನೇ ಪ್ರಶ್ನೆಯಲ್ಲಿ ಇಲ್ಲಿ ನಮಗೆ ಸರಾಸರಿಯನ್ನು ಕೊಟ್ಟಿದ್ದಾರೆ. ಸರಾಸರಿ 7.5 ಇದೆ. ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ಜೊತೆಗೆ ಇಲ್ಲಿ ಸಮ್ ಆಫ್ fx ಅಂತ ಕೊಟ್ಟಿದ್ದಾರೆ, ಜೊತೆಗೆ ಸಮ್ ಆಫ್ f ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಗೊತ್ತಿದೆ. ಸರಾಸರಿಯ ಸೂತ್ರ ಏನಪ್ಪ ಅಂದರೆ x = σfx / σf. ಇಲ್ಲಿ 7.5 ಕೊಟ್ಟಿದ್ದಾರೆ ಸರಾಸರಿಯನ್ನು.
ನೆಕ್ಸ್ಟ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆಯಪ್ಪ ಅಂದರೆ 120 ಪ್ಲಸ್ 3k ಬೈ 30 ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿ 30 ಈ ಕಡೆ ಬಂದರೆ ಇದು ಗುಣಾಕಾರ ಮಾಡಬೇಕು. 75ರಿಂದ 3ರಿಂದ ಗುಣಾಕಾರ ಮಾಡಿದ್ರೆ 3 15 ದಶಕ 1 3 21 22 0 ಆಗುತ್ತೆ. ಈಕ್ವಲ್ ಟು ಇಲ್ಲಿ 120 ಪ್ಲಸ್ 3k ಆಗಿರುತ್ತೆ. ಈಗ 120 ಈ ಕಡೆ ತೊಗೊಂಬಂದರೆ ಮೈನಸ್ 120 ಆಗುತ್ತೆ. 120ರಲ್ಲಿ 225ರಲ್ಲಿ 120 ಕಳೆದ್ರೆ ನಮಗೆ 105 ಬರುತ್ತೆ. ಇದು 3k. ಇಲ್ಲಿ 105 3ರಿಂದ ಭಾಗಿಸಿದ್ರೆ ನಮಗೆ 35 ಬರುತ್ತೆ. ಆಪ್ಷನ್ನು 4 ಸರಿಯಾದ ಆಯ್ಕೆಯಾಗಿದೆ. ಉತ್ತರ 35 ಬರಬೇಕು. ನೆಕ್ಸ್ಟ್ ಪ್ರಶ್ನೆ, ದ ನಂಬರ್ ಇನ್ಕ್ರೀಸ್ಡ್ ಬೈ 10%. ಅಂದರೆ ಒಂದು ಸಂಖ್ಯೆಯನ್ನು ಶೇಕಡ 10ರಷ್ಟು ಹೆಚ್ಚಿಸಿ ನಂತರ ಶೇಕಡ 10ರಷ್ಟು ಕಡಿಮೆ ಮಾಡಿದಾಗ ಅಂತಿಮವಾಗಿ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಅಂತ ಹೇಳಿದರೆ, ಅಂದರೆ ಇಲ್ಲಿ ನೋಡ್ರಿ ನಾವು ಒಂದನ್ನು ಸಂಖ್ಯೆನ 100 ಅಂತ ತಗೊಂಡಿದ್ದೀವಿ. 100 ಇದ್ದಾಗ ಅದನ್ನು 10ರಷ್ಟು ಹೆಚ್ಚಿಸಿದಾಗ ಅದು 110 ಆಗುತ್ತೆ. ನೆಕ್ಸ್ಟು 110ರಷ್ಟು ಅಂತಂದರೆ 11 ಆಗುತ್ತೆ. ಅಂದರೆ ಈ 110ರಲ್ಲಿ 11ನ್ನು ಕಳೆದ್ರೆ ನಮಗೆ 99 ಬರುತ್ತೆ. ಅಂದರೆ ಒಟ್ಟು ಮೊದಲನೇ ಸಂಖ್ಯೆ 99, ಅದು 100, ಅದರಲ್ಲಿ 99ನ್ನು ಕಳೆದ್ರೆ ನಮಗೆ 1 ಆಗಿರುತ್ತೆ. ಅಂದರೆ ಇಲ್ಲಿ 1ರಷ್ಟು ಕಡಿಮೆ ಆಗಿರುತ್ತೆ. ಆಪ್ಷನ್ 3 ಶೇಕಡ 1 ಸರಿಯಾದ ಆಯ್ಕೆಯಾಗಿದೆ. 6ನೇ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ 28 ವ್ಯಕ್ತಿಗಳು ಒಂದು ಕೆಲಸವನ್ನು 21 ದಿನದಲ್ಲಿ ಪೂರ್ಣಗೊಳಿಸ್ತಾರೆ. ಅದೇ ರೀತಿಯಾಗಿ ಎಷ್ಟು ಜನರು ಅದೇ ಕೆಲಸವನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದರೆ, ಇಲ್ಲೊಂದು ಫಾರ್ಮುಲಾ ಇದೆ. ಡೇಸ್ ಮತ್ತು ಮೆಂಬರ್ಸ್ m1 ಇಂಟು d1 ಈಕ್ವಲ್ ಟು m2 ಇಂಟು d2. ಇಲ್ಲಿ m ಮೆಂಬರು 28 ಇಂಟು 21 ಈಕ್ವಲ್ ಟು m2 ಕಂಡುಹಿಡಿಬೇಕು. d2 ಇಂಟು 7. ನೋಡ್ರಿ 7 1 7 4 28. ನೆಕ್ಸ್ಟ್ 4 1 4 4 7 8. ಅಂದರೆ m2 84 ಆಗುತ್ತೆ. ಅಂದರೆ ಮೆಂಬರ್ಸ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟಾಗುತ್ತಪ್ಪ ಅಂದರೆ ಆಪ್ಷನ್ 3 84 ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಇಲ್ಲಿ a³ ಪ್ಲಸ್ 1/a³ ನಾವು ಬೆಲೆಯನ್ನು ಕಂಡುಹಿಡಿಯಬೇಕು. ಇದಕ್ಕೆ ಇವಾಗ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ, a ಪ್ಲಸ್ 1/a ಈಕ್ವಲ್ ಟು 2 ಆಗಿದ್ರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಇದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಡೈರೆಕ್ಟ್ ಆಗಿ ಫಾರ್ಮುಲಾ ಅಂತಂದರೆ a3 ಮೈನಸ್ 3a x3 ಮೈನಸ್ x³ ಮೈನಸ್ 3x ಅಂತ ತಗೊಳ್ಳೋಣ. ಅಂದರೆ ಇದನ್ನು ನಾವು 2ನ್ನ x ಅಂತ ಪರಿಗಣಿಸಿದ್ರೆ 2³ ಮೈನಸ್ 3 ಇಂಟು 2. ಇಲ್ಲಿ 2³ ಅಂದರೆ 8 ಆಗುತ್ತೆ. ಮೈನಸ್ 3 6, 8ರಲ್ಲಿ 6 ಕಳೆದ್ರೆ 2 ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಇಲ್ಲಿ ಗಮನಿಸಿ. ಇಲ್ಲಿ ನಿಮಗೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ 2 ಇದೆ. ಇದು ಒಂದು ಮತ್ತು ಇದು ಒಂದು. ಏನು ಹೇಳ್ತಿದ್ರೆ ಅಂದರೆ ಯಾವ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳಿದರೆ, ಅಂದರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಅಂತ ಕೇಳಿದರೆ. ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಸಹಗುಣಕಗಳ ಸಂಬಂಧ ಯಾವ ರೀತಿ ಇರುತ್ತಂದರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆಗಿರುತ್ತೆ. ಇಲ್ಲಿ ಗಮನಿಸಿ, ಇದು a1, ಇದು b1, ಇದು c1. ನೆಕ್ಸ್ಟ್ 2 ಇದೆಯಲ್ಲ, ಇದು a2. ನೆಕ್ಸ್ಟ್ a ಪ್ಲಸ್ 2 ಇದೆಯಲ್ಲ, ಇದು ಆ್ಯಕ್ಚುಲಿ ಇದು b ಆಗಬೇಕು ಸ್ನೇಹಿತರೆ, b ಆಗಬೇಕು. ಅದು ಇದು
B2, ನೆಕ್ಸ್ಟ್ ಇದು C2. ಇಲ್ಲಿ ನಮಗೆ C1/C2 ನೋಡಿದ್ರೆ 7/28 ಆಗುತ್ತೆ. ಅಂದರೆ ಕ್ಯಾನ್ಸಲ್ ಮಾಡಿದ್ರೆ 7 1 7 4, ಅಂದರೆ ಇದ್ರ ಬೆಲೆ 1/4 ಬರ್ತಿದ್ರೆ ಅನುಪಾತ. ಈಗ ನಾವು ಇದನ್ನು ನಾವು A1/A2ಗೆ ಸಮ ಮಾಡೋಣ. ಅಂದರೆ ಈ ನಿಯಮದ ಪ್ರಕಾರ ಈಕ್ವಲ್ ಟು 1/4, ಅಂದರೆ C1/C2. ಇಲ್ಲಿ A1 ಎಷ್ಟಿದೆ ಅಂದರೆ 2x ಇದೆ, ಸಾರಿ 2 ಇದೆ, x A2 2a ಇದೆ, ಈಕ್ವಲ್ ಟು 1/4. ಇಲ್ಲಿ ನೋಡ್ರಿ, 2 1 2 1, ನಮಗಿದು ಓರೆ ಗುಣಾಕಾರ ಮಾಡಿದರೆ a ಬೆಲೆ 4 ಬರುತ್ತೆ. a ಬೆಲೆ 4 ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ನಾವು ಈಗ B1/B2 ಈಕ್ವಲ್ ಟು 1/4. B1 ಎಷ್ಟಿದೆ ಅಂದರೆ 3 ಇದೆ, B2 ಎಷ್ಟಿದೆ ಅಂದರೆ a ಪ್ಲಸ್ b ಇದೆ, ಈಕ್ವಲ್ ಟು 1/4. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ 3 4 12 ಆಗುತ್ತೆ. a ಪ್ಲಸ್ b ಈಸ್ ಈಕ್ವಲ್ ಟು 12. a ಬೆಲೆ 4 ಆಗುತ್ತೆ, ಹಾಗಾಗಿ 4 ಪ್ಲಸ್ b ಈಕ್ವಲ್ ಟು 12. b ಬೆಲೆ ಎಷ್ಟಾಗುತ್ತೆ ಅಂದರೆ 4 ಈ ಕಡೆ ಬಂದರೆ 12 ಮೈನಸ್ 4 ಆಗುತ್ತೆ. 12 4 ಆದರೆ 8. ಇಲ್ಲಿ ಗಮನಿಸಿ, a 4 ಇದೆ, b 8 ಇದೆ, ಅಂದರೆ b ಎಷ್ಟಿದೆಯಪ್ಪ ಅಂತ ಅಂದರೆ a ನ 2ರಷ್ಟಿದೆ. ಆಪ್ಷನ್ನು 4 ಸರಿಯಾದ ಆಯ್ಕೆಯಾಗಿದೆ. ಒಂಬತ್ತನೇ ಪ್ರಶ್ನೆ. ಇಲ್ಲಿ ಇದರ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿದೆ. ಇಲ್ಲಿ ನಾವು 12ಅನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ನಾವಿಲ್ಲಿ 3 × 4 ಅಂತ ಬರ್ಕೋತೀವಿ. ನೆನಪಿಡಿ, 3 ಮತ್ತು 4ರ ನಡುವಿನ ವ್ಯತ್ಯಾಸ ಎಷ್ಟಿರಬೇಕಪ್ಪ ಅಂದರೆ 1 ಇರಬೇಕು. ಇವೆರಡರ ನಡುವಿನ ವ್ಯತ್ಯಾಸ, ಇದು ಪ್ರೈಮ್ ನಂಬರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟು, ಇಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಯನ್ನು ನಾವು ಪರಿಗಣಿಸಬೇಕು. ಅಂದರೆ ಇಲ್ಲಿ ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿರುತ್ತೆ. ಒಂದು ವೇಳೆ ಇಲ್ಲಿ ಮೈನಸ್ ಇತ್ತಪ್ಪ ಅಂದರೆ ನಮಗೆ ಉತ್ತರ 3 ಆಗಿರ್ತಿತ್ತು. ನೆಕ್ಸ್ಟ್, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಡಿದ್ರೆ ax² + bx + c = 0. ಇದು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಈಕ್ವಲ್ ರೂಟ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ b ಅನ್ನು ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ಶೋಧಕದ ಬೆಲೆ ಎಷ್ಟಾಗುತ್ತೆ ನೋಡ್ರಿ, b² - 4ac ಇಲ್ಲಿ ಈಕ್ವಲ್ ರೂಟ್ ಅಂತ ಹೇಳಿದ್ರದನ್ನ ಇದು ಈಕ್ವಲ್ ಟು 0 ಆಗಿರ್ತೈತಿ. ಹಂಗಂದ್ರೆ b² = 4ac, b = √4ac, b = 4ರ ವರ್ಗಮೂಲ 2 √ac. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ n ಬೆಲೆ ಎಷ್ಟು ಅಂತ ಕೇಳಿದರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ 10ರ ಘಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ಆಗಿದೆ. ಪಾಯಿಂಟು 3ರ ನಂತರ ಇದೆ. 3ರ ನಂತರ ಇರೋದ್ರಿಂದ 3ರ ನಂತರದಲ್ಲಿ ಎಷ್ಟು ಅಂಕಿಗಳದ ಅನ್ನೋದು ಎಣಿಸ್ತಾ ಹೋಗಬೇಕು. 1 2 3 4 5 6 7 8 ಇದೆ. 8 ಇದೆ ಅಂದರೆ ಈ ಜಾಗದಲ್ಲಿ 8 ಇರುತ್ತೆ. ಅಂದರೆ n ಬೆಲೆ 8 ಆಗಿರುತ್ತೆ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಇಲ್ಲಿ x³ - 8 ಮತ್ತು x³ + 4x² + 8x + 8 ಈ ಎರಡೂ ಬಹುಪದೋಕ್ತಿಗಳ ಮಸಾವನ್ನು ಕೇಳಿದ್ದಾರೆ. ಇಲ್ಲಿ ಗಮನಿಸಿ, x³ 8 ನಾವು 2 ಕ್ಯೂಬ್ ಅಂತ ಬರೀಬಹುದು. ಸ್ನೇಹಿತರೆ, ಈ ಲೆಕ್ಕವನ್ನು ಇಲ್ಲಿ ಸ್ವಲ್ಪ ಪ್ಲೇಸ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಬಿಡಿಸ್ತೀನಿ. ಈಗ x³ - 2 ಕ್ಯೂಬ್ ಅಂತಂದರೆ ಇದು ಯಾವ ಫಾರ್ಮುಲಾ ಇದೆಯಪ್ಪ ಅಂದರೆ a³ - b³ = a - b × a² + b² + ab.
ನೆನಪಿಡಿ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ ಬರುತ್ತೆ, ನೆಕ್ಸ್ಟ್ ಇದು ಮೈನಸ್ ಆಗಿರುತ್ತೆ. ಈಗ ನಾವಿಲ್ಲಿ ಎ ಜಾಗದಲ್ಲಿ ಎಕ್ಸ್, ಬಿ ಜಾಗದಲ್ಲಿ 2 ತುಂಬಿ ಇದನ್ನು ಬಿಡಿಸಿದರೆ ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಏನಾಗುತ್ತಿದೆ ಅಂದರೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್, ಬಿ ಅಂದರೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಪ್ಲಸ್ 2 ಎಕ್ಸ್. ಅದೇ ರೀತಿ ಇಲ್ಲಿ ಈ ಎಕ್ಸ್ ಕ್ಯೂಬ್ ಅಂದರೆ ಮತ್ತು ಈ 8 ಜಾಗದಲ್ಲಿ 2 ಕ್ಯೂಬ್ ಅಂತ ಬರೆಯೋಣ. ಇದನ್ನ ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಎಕ್ಸ್. ಇದು ನೋಡ್ರಿ ಮತ್ತೆ ವಾಪಸ್ಸು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ರೂಪದಲ್ಲಿದೆ. ಹಾಗಾಗಿ ನಾವು ಇದನ್ನ ಎಕ್ಸ್ ಪ್ಲಸ್ 2 ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 2 ಎಕ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದರಲ್ಲಿ 4 ಎಕ್ಸ್ ಸ್ಕ್ವೇರ್ 8 ಎಕ್ಸ್ ಇದೆಯಲ್ಲ, 4 ಎಕ್ಸ್ ಅನ್ನು ಕಾಮನ್ ತೆಗೆಯೋಣ. 4 ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 2. ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್. ಇದನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್ ಅಂದರೆ ಪ್ಲಸ್ 2 ಎಕ್ಸ್ ಆಗುತ್ತೆ. ಇಲ್ಲಿ ಗಮನಿಸಿ, ಇಲ್ಲಿ ಸಾಮಾನ್ಯ ಅಪವರ್ತನ ಯಾವುದೇನು ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಹೋದರೆ ನಮಗೆ ಅದು ಗರಿಷ್ಠ ಅಂತ ಕೇಳಿದ್ದಾರೆ. ಗರಿಷ್ಠ ಅಂತ ಕೇಳಿರೋದ್ರಿಂದ ನಮಗೆ ಎರಡೂ ಕಡೆ ಇರತಕ್ಕಂಥ ಸಾಮಾನ್ಯ ಅಪವರ್ತನ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 ಎಕ್ಸು, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಪ್ಲಸ್ 4 ಪ್ಲಸ್ 2 ಎಕ್ಸ್ ಅಂದರೆ ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಇಲ್ಲಿ ಅಲ್ಫಾ ಮತ್ತು ಬೀಟಾ ಎರಡು ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಶೂನ್ಯತೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಹುಪದೋಕ್ತಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಪ್ಲಸ್ ಕೆ. ಇದರಲ್ಲಿ ಕೆ ಬೆಲೆ ಎಷ್ಟು ಅಂತ ಕೇಳಿದರೆ ನಾವು ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದರೆ ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂ ನೋಡ್ರಿ, ಎಕ್ಸ್ ಸ್ಕ್ವೇರ್ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಬೀಟಾ ಈಕ್ವಲ್ ಟು 29/4 ಅಂತ ಕೇಳಿದ್ದಾರೆ. ಈಗ ನಾವು ಇದನ್ನು ಏನು ಮಾಡಬಹುದಪ್ಪ ಅಂತಂದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಇಂಟು ಬೀಟಾ ಪ್ಲಸ್ ಅಲ್ಫಾ ಬೀಟಾ ಈಕ್ವಲ್ ಟು 29/4 ಅಂತ ಬರ್ಕೊಂಡಿದ್ದೀನಿ. ಇದನ್ನು ಗಮನಿಸಿ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಹಾಗಾಗಿ ನಾವು ಇದನ್ನು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 29/4. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಇದು ಏನಾಗಿರ್ತೈತೆ ಅಂದರೆ ಮೈನಸ್ ಬಿ ಬೈ ಎ ಆಗಿರ್ತೈತಿ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿರ್ತೈತಿ. ಇಲ್ಲಿ ಬಿ ಅಂದರೆ -5, ಎ ಅಂದರೆ 2 ಇದೆ, ಇದು ಬಿ ಇದು ಎ. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಎಷ್ಟಾಗುತ್ತಪ್ಪ ಅಂತಂದರೆ ಕೆ ಬೈ 2 ಆಗಿರುತ್ತೆ. ಈ ಬೆಲೆಗಳನ್ನು ಇಲ್ಲಿ ತುಂಬಿದರೆ ನಮಗೆ -5/2 ಹೋಲ್ ಸ್ಕ್ವೇರ್ ಪ್ಲಸ್ ಕೆ ಬೈ 2 ಈಕ್ವಲ್ ಟು 29/4. ಇಲ್ಲಿ ಕೆ 5ರ ವರ್ಗ ಅಂದರೆ 25/4 ಆಗುತ್ತೆ, ಪ್ಲಸ್ ಕೆ ಬೈ 2 ಈಕ್ವಲ್ ಟು 29/4.
ನಮಗೆ k/2 ಈಕ್ವಲ್ ಟು 29/4 ಮೈನಸ್ 25/4. ಇದು ಎಷ್ಟಾಗುತ್ತೆ ಅಂದರೆ 4/4 ಅಂದರೆ 1 ಆಗುತ್ತೆ. k ಈಕ್ವಲ್ ಟು ಇದನ್ನು ಬಲಭಾಗಕ್ಕೆ ತೆಗೆದುಕೊಂಡ್ರೆ ನಮಗೆ 2 ಆಗುತ್ತೆ. k ಇಸ್ ಈಕ್ವಲ್ ಟು 2 ಅಂದರೆ k ಬೆಲೆ 2 ಆಗುತ್ತೆ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ. The number of line segments that can be drawn through 4 non-collinear points ಅಂತ. ಅಂದರೆ 4 ಬಿಂದುಗಳು ಸರಳ ರೇಖೆಯಲ್ಲಿ ಇಲ್ಲದ ಅಂದರೆ ಸರಳ ರೇಖೆಯಲ್ಲಿಲ್ಲದ 4 ಬಿಂದುಗಳಿದ್ದಾಗ ಎಷ್ಟು ರೇಖಾಖಂಡಗಳನ್ನು ಎಳಿಬಹುದು ಅಂತ ಕೇಳಿದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ n × n + 1/2 ಅಂತ. ಇಲ್ಲಿ n ಅಂದರೆ 4 ಇದೆ. ಇದು ಮೈನಸ್ ಆಗಬೇಕು. ಅಂದರೆ 4 ಮೈನಸ್ 1/2. ಇಲ್ಲಿ ನೋಡ್ರಿ 4 1 4 2 ಅಂದರೆ ಇಂಟು 3 ಈಕ್ವಲ್ ಟು 6. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಎ ಬಿ ಮತ್ತು ಸಿ ಡಿ ಎರಡು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ ಅಂತ ಹೇಳಿದರೆ ನೆಕ್ಸ್ಟ್ ಮತ್ತು ಎ ಬಿ ಸಿ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವಾಗ ಕೋನ ಸಿ ಒ ಇ ಈಕ್ವಲ್ ಟು 75 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಗಮನಿಸಿ, ನೀವು ಇಲ್ಲಿ ಇದನ್ನು ಸ್ವಲ್ಪ ಗಮನಿಸಿ. ಇದು ಟೋಟಲ್ ಆಗಿ 180 ಡಿಗ್ರಿಗೆ ಸಮ ಇರುತ್ತೆ. ಅಂದರೆ 4b + 75 + b ಇದನ್ನು ಕೂಡಿದ್ರೆ ನಮಗೆ 180ಕ್ಕೆ ಸಮ ಇರಬೇಕು. ಅಂದರೆ ಇಲ್ಲಿ 4b ಮತ್ತು 1b ಕೂಡಿದ್ರೆ ಎಷ್ಟಾಗುತ್ತೆ ಅಂದರೆ 5b ಆಗುತ್ತೆ. ಈ 5b ಈಕ್ವಲ್ ಟು 180 ಮೈನಸ್ 75 ಡಿಗ್ರಿ ಎಷ್ಟಾಗುತ್ತೆ ಅಂದರೆ ಇದು 105 ಡಿಗ್ರಿ ಆಗುತ್ತೆ. ಈಗ ನಾವು 5ರಿಂದ ಕ್ಯಾನ್ಸಲ್ ಮಾಡಿದ್ರೆ 5 2 5 1 ಅಂದರೆ ಬಿ ಯ ಬೆಲೆ 21 ಡಿಗ್ರಿ ಆಗಿತ್ತು. ಸ್ವಲ್ಪ ನಾವು ಆಪ್ಷನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಬಿ ಬೆಲೆ ಸೆಂಟರ್ ಇರ್ತಕ್ಕಂಥ ಬಿ ಬೆಲೆ 21 ಇರ್ತಕ್ಕಂಥ ಆಯ್ಕೆ 3 ಆಪ್ಷನ್ 3 ಸರಿಯಾದ ಆಯ್ಕೆ ಆಗಿರುತ್ತೆ. ಕನ್ಫರ್ಮೇಷನ್ಗೋಸ್ಕರ ನೀವು ಏನು ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಅನ್ನೋದನ್ನು ಸ್ವಲ್ಪ ಹೇಳಿಬಿಡ್ತೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈಗ ನೋಡ್ರಿ, ಈ 3 ಕೂಡಿದ್ರೆ 180ಕ್ಕೆ ಸಮ ಆಗುತ್ತೆ. ಇದು 75 ಬಿ 21 ಎಷ್ಟಾಗುತ್ತಪ್ಪ ಅಂದರೆ 96. ಇಲ್ಲಿ 180ರಲ್ಲಿ 96 ಕಳೆದ್ರೆ 84 ಬರುತ್ತೆ, ಅದು ಎ ಆಗಿರುತ್ತೆ. ನೆಕ್ಸ್ಟು ಎ ಮತ್ತು 2ಸಿ ಅನ್ನು ಕೂಡಿದ್ರೆ 180 ಬರುತ್ತೆ. ಇಲ್ಲಿ ಎ ಬೆಲೆ ಎಷ್ಟಿದೆಯಪ್ಪ ಅಂದರೆ 84 ಇದೆ. ಅಂದರೆ 180ರಲ್ಲಿ 84 ಕಳೆದ್ರೆ 96 ಬರುತ್ತೆ. ಇದು 2ಸಿ ಸಮ. ಇದನ್ನು 2ರಿಂದ ಕ್ಯಾನ್ಸಲ್ ಮಾಡಿದ್ರೆ 2 × 8 2 8 16 ಅಂದರೆ ಸಿ ಬೆಲೆ 48. ಆಪ್ಷನ್ ಬಿ 3 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟು 16ನೇ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ XY ಮತ್ತು MN ಇಂಟರ್ಸೆಕ್ಟ್ ಎಟ್ O ಅಂತ ಕೇಳಿದ್ರೆ, ಅಂದರೆ MN XY ಮತ್ತು MN ಈ ಎರಡೂ ರೇಖೆಗಳು O ಬಿಂದುವಿನಲ್ಲಿ ಛೇದಿಸ್ತವೆ. ನೆಕ್ಸ್ಟ್ ಇಲ್ಲಿ ನಾವು ಸಿ ಬೆಲೆ ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಕೋನದ ಅಳತೆಯನ್ನು ನಾವು ಕಂಡುಹಿಡಿಬೇಕು. ಅವರು ನಮಗೆ ಎ ಮತ್ತು ಬಿ ದ ಅನುಪಾತವನ್ನು ಕೊಟ್ಟಿದ್ದಾರೆ, 2:3 ಅಂತ. ನೆಕ್ಸ್ಟ್ ಇದು ಎಷ್ಟಿದೆಪ್ಪ ಅಂದರೆ 90 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಿ, ಎ ಪ್ಲಸ್ ಬಿ ಎರಡೂ ಕೂಡಿದ್ರೆ ನಮಗೆ 90 ಡಿಗ್ರಿ ಆಗುತ್ತೆ. ಆದರೆ ನಮಗೆ ಅದರ ಅನುಪಾತ ಕೊಟ್ಟಿರೋದ್ರಿಂದ ಇದನ್ನು ನಾವು ಈ ರೀತಿಯಾಗಿ ಬಿಡಿಸ್ಬೋದು. ಇಲ್ಲಿ ಎ ಬೆಲೆ ಎಷ್ಟಾಗುತ್ತೆ ಅಂತಂದರೆ ಇದರ ಅನುಪಾತ ಎಷ್ಟಿದೆ, ಎದ ಅನುಪಾತ 2 ಇದೆ. ಈ ಅನುಪಾತಗಳನ್ನು ಕೂಡಿದ್ರೆ 5 ಬರುತ್ತೆ, /5 ಇಂಟು
ಇದ್ರ 2 ಕೂಡಿದ್ರೆ ಎಷ್ಟು ಬರುತ್ತೆ ಅಂದರೆ 90 ಆಗುತ್ತೆ ಇಂಟು 90. ಇದನ್ನು ಕ್ಯಾನ್ಸಲ್ ಮಾಡಿರಿ. 5 1 5 1 5 5 8 40. ಇಲ್ಲಿ ನೋಡ್ರಿ ಎ ಬೆಲೆ ಎಷ್ಟಾಗಿತ್ತಪ್ಪ ಅಂತಂದರೆ ನಮಗೆ ನಮಗವರು ಎ ಬೆಲೆ 36 ಆಗುತ್ತೆ. ಎ ಬೆಲೆ 36 ಆದರೆ ನೆಕ್ಸ್ಟ್ ಸ್ನೇಹಿತರೆ, ಸ್ವಲ್ಪ ನಾನು ಬದಲಾಯಿಸ್ತೀನಿ. ಇದನ್ನು ಎ ಬದಲಾಗಿ ನಾವು ಬಿ ಅನ್ನು ಕಂಡುಹಿಡ್ಕೊಂಡ್ಬಿಡೋಣ. ಬಿ ಬೆಲೆ ಎಷ್ಟಾಗುತ್ತೆ ಅಂದರೆ 3/5 ಇಂಟು 18 ಅಂತ ಆಗಿದೆ. ಅಂದರೆ 5 1 90 ಆದರೆ 5 18 18 3 54. ಸ್ನೇಹಿತರೆ, ಬಿ 54 ಆದರೆ ಇದು ನೋಡ್ರಿ, ಇದು ಸರಳ ರೇಖೆ ಆಗುತ್ತೆ. ಇಲ್ಲಿ ಎ ಬಿ ಮತ್ತು ಸಿ ಎರಡು ಕೂಡಿದ್ರೆ 180 ಬರಬೇಕು. 180ರಲ್ಲಿ 54 ಕಳೆದ್ರೆ ನಮಗೆ ಉತ್ತರ 126 ಡಿಗ್ರಿ ಆಗಿರುತ್ತೆ. ಸಿಂಪಲ್ ಪ್ರಾಬ್ಲಮ್ ಸ್ನೇಹಿತರೆ. ಇದು 9th ಕ್ಲಾಸಿಗೆ ಇರ್ತಕ್ಕಂಥ ಪ್ರಶ್ನೆಗಳು ಇವೆರಡು. 15 ಮತ್ತು 16 9th ಕ್ಲಾಸಲ್ಲಿ ಇರ್ತಕ್ಕಂಥ ಸಿಲೆಬಸ್ ಇದು. ನೆಕ್ಸ್ಟು 17ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಡಿ ಲಂಬ ಬಿ ಸಿ ಮತ್ತು ಬಿ ಸಿ ಅಳತೆ 16 ಸೆಂಟಿಮೀಟರ್ ಅಂತಿದ್ರೆ, ಜೊತೆಗೆ ಡಿ ಸಿ ಬೆಲೆ 4 ಸೆಂಟಿಮೀಟ್ರು, ಎ ಸಿ ಬೆಲೆ ಎಕ್ಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕೋನ ಬಿ ಎ ಸಿ, ಇದು ಕೂಡ 90 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನು ಕಂಡುಹಿಡಲಿಕ್ಕೆ ನಮಗೆ ಒಂದು ಸೂತ್ರ ಇದೆ. ಇದು ಏನಪ್ಪ ಅಂದರೆ, ನಮಗೆ ಎ ಸಿ ಅಂದರೆ ಎ ಸಿ ಬೆಲೆ ಎಷ್ಟಿದೆ, ಎಕ್ಸ್ ಇದೆ. ಇದು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಇದ್ರ ಕಂಡುಹಿಡಿಬೇಕಂತಂದರೆ ಬಿ ಸಿ ಇಂಟು ಸಿ ಡಿ, ಬಿ ಸಿ ಇಂಟು ಡಿ ಸಿ. ಎಕ್ಸ್ ಎ ಸಿ ಎಷ್ಟಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ. ಬಿ ಸಿ ಎಷ್ಟಿದೆ ಅಂದರೆ 16 ಇಂಟು 4. ಎರಡು ಗುಣಾಕಾರ ಮಾಡಿದ್ರೆ 64. ಎಕ್ಸ್ ಎಷ್ಟಾಗುತ್ತಪ್ಪ ಅಂದರೆ 8ರ ವರ್ಗ ಅಂದರೆ ಎಕ್ಸ್ 8ರ ವರ್ಗ 64 ಆಗಿರೋದ್ರೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಅಂದರೆ 8 ಆಗುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಒಂದು ಸಮಾಂತರ ಚತುರ್ಭುಜದ 4 ಬಾಹುಗಳ ಅನುಪಾತಗಳನ್ನು ಕೊಟ್ಟಿದ್ದಾರೆ. 2 4 5 7. ಹಾಗಾದರೆ ಅತ್ಯಂತ ಚಿಕ್ಕ ಕೋನ ಅಳತೆ ಎಷ್ಟು ಅಂತ ಕೇಳಿದರೆ, ಸ್ನೇಹಿತರೆ ಈ ಅನುಪಾತಗಳನ್ನು ಕೂಡಿದ್ರೆ ನಮಗೆ 2 4 6 5 11 11 7 18. ಇದನ್ನು ನಾವು 18x ಅಂತ ತಗೊಳ್ಳೋಣ. ಅಂದರೆ 2x 4x 5x 7x ಅಂತ ನೋಡ್ರಿ, ಇದು ಕೂಡಿದ್ರೆ 18x ಆಗುತ್ತೆ. ಇದು 360 ಡಿಗ್ರಿಗೆ ಸಮನಾಗಿರ್ತೈತಿ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 18 1 18 2 36. ಅಂದರೆ x = 20 ಆದರೆ 2x ಎಷ್ಟಾಗುತ್ತಪ್ಪ ಅಂದರೆ 40 ಆಗುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆ ಆಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ಗಮನಿಸಿರಿ. ಇಲ್ಲಿ ಎ ಬಿ ಸಿ ಡಿ ಮತ್ತು ಎ ಇ ಎಫ್ ಜಿ ಎರಡು ಸಮಾಂತರ ಚತುರ್ಭುಜಗಳದವು. ನೆಕ್ಸ್ಟು ನಾವೀಗ ಕೋನ ಎ ಇ ಎಫ್ ನ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ಈ ಬೆಲೆಯನ್ನು ಎ ಇ ಎಫ್ ಬೆಲೆಯನ್ನು ಕಂಡುಹಿಡಿಬೇಕು. ಅವರು ಕೋನ ಸೀದ ಅಳತೆ ಕೊಟ್ಟಿದ್ದಾರೆ 55 ಡಿಗ್ರಿ ಅಂತ. ನೆಕ್ಸ್ಟು ಹಾಗಾದರೆ ಏನು ಮಾಡಬೇಕು ನಾವು, ಸ್ವಲ್ಪ ಗಮನಿಸಿ. ಈ ಎ ಜಿ ಮತ್ತು ಇ ಎಫ್ ಸಮಾಂತರ ಇರುತ್ತೆ, ಜೊತೆಗೆ ಈ ಎ ಡಿ ಮತ್ತು ಬಿ ಸಿ ಸಮಾಂತರ ಇರುತ್ತೆ. ಅಂದರೆ ಈ ಮೂರು ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಈ ಮೂರು ರೇಖೆಗಳು ಸಮಾಂತರ ಆಗಿದ್ದಾಗ ಇದು ಛೇದಕ ರೇಖೆಯಾಗಿದ್ದರೆ ಈ ಎರಡು ಕೋನಗಳು ಸಮ ಇರುತ್ತೆ. ಯಾಕಂದ್ರೆ ಇವೆರಡು ಕೋನಗಳು ಅನುರೂಪ ಕೋನಗಳಾಗಿರುತ್ತೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ ಅನ್ನೋದನ್ನ ನೋಡ್ರಿ. ಇವೆರಡು ಕೋನದ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180ಕ್ಕೆ ಸಮ ಇರುತ್ತೆ. 180ರಲ್ಲಿ 55 ಕಳೆದ್ರೆ ನಮಗೆ 125 ಬರುತ್ತೆ. ಅಂದ್ರೆ ಇದು 125 ಡಿಗ್ರಿ ಆಗಿದ್ರೆ ಇದು ಕೂಡ ನಮಗೆ 125 ಡಿಗ್ರಿ ಆಗಿರುತ್ತೆ. ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿದೆ.
ನೆಕ್ಸ್ಟು 20ನೇ ಪ್ರಶ್ನೆ. ಇಲ್ಲಿ ಕೋನ ಎ ಸಿ ಡಿಯನ್ನು ಕಂಡುಹಿಡಿಯಬೇಕು. ಅಂದರೆ ಎ ಸಿ ಡಿ ಕೋನದ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಬೇಕು. ಈ ಕೋನದ ಅಳತೆಯನ್ನು ಕಂಡುಹಿಡಬೇಕು. ನೆಕ್ಸ್ಟು ಬಿ ಎ ಸಿ ಅಳತೆ, ಈ ಕೋನದ ಅಳತೆ ಕೊಟ್ಟಿದ್ದಾರೆ ನಮಗವರು. ನೆಕ್ಸ್ಟ್ ಇನ್ನೊಂದು ಕೋನದ ಅಳತೆ ಕೊಟ್ಟಿದ್ದಾರೆ, ಎ ಪಿ ಡಿ ಕೋನ, ಎ ಪಿ ಡಿ ಇದನ್ನ ಅಳತೆ ಕೊಟ್ಟಿದ್ದಾರೆ 140 ಡಿಗ್ರಿ ಅಂತ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಗಮನಿಸಿ, ಇದನ್ನು ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂತಂದ್ರೆ, ಇಲ್ಲಿ ಇದು ಸರಳ ರೇಖೆ ಆಗುತ್ತೆ. ಬಿ ಡಿ ಒಂದು ಸರಳ ರೇಖೆ ಆದರೆ ಇದು 140 ಮತ್ತು ಈ ಕೋನ ಕೂಡಿದ್ರೆ ನಮಗೆ 180 ಬರಬೇಕಂದ್ರೆ ಇದಕ್ಕೆ 40 ಕೂಡಿದ್ರೆ ನಮಗೆ ಏನಾಗುತ್ತಪ್ಪ ಅಂದ್ರೆ 180 ಆಗುತ್ತೆ. ಇಲ್ಲಿ ಗಮನಿಸಿ, ಬಿ ಎ ಪಿ ಇದು ಒಂದು ತ್ರಿಭುಜ. ಇಲ್ಲಿ ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180ಕ್ಕೆ ಸಮ ಇರುತ್ತೆ. 25 ಮತ್ತು 65, 180ರಲ್ಲಿ 65 ಕಳೆದ್ರೆ ನಮಗೆ ಉತ್ತರ 115 ಡಿಗ್ರಿ ಆಗಿರುತ್ತೆ. ಸ್ನೇಹಿತರೆ, ಇದು 115 ಡಿಗ್ರಿ ಆಗಿದ್ರೆ ಇದು ಕೂಡ 115 ಡಿಗ್ರಿ ಆಗಿರುತ್ತೆ. ಯಾಕಂದರೆ ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮನಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೆನಪಿಡಬೇಕು. ಹಾಗಾಗಿ ಆಪ್ಷನ್ 1 115 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಗಮನಿಸಿ. ನಾವಿಲ್ಲಿ ಕೋನ ಎ ಸಿ ಡಿಯನ್ನು ಕಂಡುಹಿಡಿಯಬೇಕು. ಅಂದರೆ ಎ ಸಿ ಡಿ ಈ ಕೋನದ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಅವರು ಸಿ ಡಿ ಇ ಅಳತೆ ಕೊಟ್ಟರೆ ಸಿ ಡಿ ಇ ಅಳತೆ 110 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕೋನ ಡಿ ಬಿ ಸಿ ಇದು 25 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ ಇಲ್ಲಿ ಗಮನಿಸಿ, ಇಲ್ಲಿ ಇದು ತ್ರಿಭುಜ ಎ ಸಿ ಡಿ ತ್ರಿಭುಜ ಜೊತೆಗೆ ಒಂದು ರೇಖೆ, ಇದು ಹೊರ ಕೋನ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇಲ್ಲೊಂದು ಇದೊಂದು ಚತುರ್ಭುಜ ಇದೆ. ಇದು ಎಷ್ಟಿರುತ್ತಪ್ಪ ಅಂದ್ರೆ, ಇದು 110 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಇಲ್ಲಿ ಚತುರ್ಭುಜದ ಒಳಗಡೆ ಅಂದ್ರೆ ಈ ಕೋನದ ಅಭಿಮುಖ ಕೋನ ಇದು 110 ಡಿಗ್ರಿಗೆ ಸಮನ ಇರುತ್ತೆ. ಅಂದ್ರೆ 25 ಡಿಗ್ರಿಗೆ ಎಷ್ಟನ್ನ ಕೂಡಿದ್ರೆ 110 ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಪತ್ತೆ ಹಚ್ಚಬೇಕಾಗಿದೆ. ಅದು 85 ಡಿಗ್ರಿ ಕೂಡಿಸ್ಬೇಕು. ಅಂದ್ರೆ 110ರಲ್ಲಿ 25 ಕಳೆದ್ರೆ 85 ಡಿಗ್ರಿ ಆಗಿರುತ್ತೆ. ಇದು 85 ಆದರೆ ಇದು ಕೂಡ 85 ಡಿಗ್ರಿ ಆಗಿರುತ್ತೆ ಸ್ನೇಹಿತರೆ. ಏಕೆಂದರೆ ಇದು ಒಂದು ವೃತ್ತಖಂಡ, ಒಂದೇ ವೃತ್ತಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ಸಮನಾಗಿರುತ್ತೆ ಅಂತ ನೋಡ್ರಿ. ಇದನ್ನು ಗಮನಿಸ್ರಿ, ಇದು ಒಂದು ಕೋನ, ನೆಕ್ಸ್ಟ್ ಇದು ಕೋನ, ಇದು 85 ಡಿಗ್ರಿ ಆಗಿದ್ರೆ ಇದು ಕೂಡ 85 ಡಿಗ್ರಿ ಆಗಿರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. The number of squares remaining at the third step in the Sierpinski carpet construction is, ಅಂದ್ರೆ ಸ್ನೇಹಿತರಲ್ಲಿ ಈ ಸರ್ಪಿನ್ಸ್ಕಿ ಕಾರ್ಪೆಟ್ ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಚೌಕ, ಇದನ್ನ ಲಂಬವಾಗಿ ಮತ್ತು ಅಡ್ಡವಾಗಿ ಮೂರು ಭಾಗಗಳನ್ನ ಮಾಡಬೇಕು. ಸೆಂಟರ್ ಇರೋದನ್ನು ತೆಗಿಬೇಕು. ಇದನ್ನ ತೆಗೆದ್ರೆ ಎಷ್ಟು ಉಳಿತೀವಪ್ಪ ಅಂದ್ರೆ 8 ಉಳಿಯುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಪ್ರತಿ ಒಂದು ಚೌಕದಲ್ಲಿ ಕೂಡ ಮತ್ತೆ 9 ಭಾಗ ಮಾಡಬೇಕು. ಇದ್ರ ಮತ್ತೆ ಎಷ್ಟು ಬರುತ್ತೆ ಅಂದ್ರೆ ಇದರಲ್ಲಿ ಮತ್ತೆ 8 ಬರುತ್ತೆ. ಅಂದ್ರೆ 8 × 8. ಮತ್ತೆ ಇದು ಎರಡನೇ ಸ್ಟೆಪ್, ಇದು ಒಂದನೇ ಸ್ಟೆಪ್ ಮೊದಲಾಗಿಂದು, ಇದು ಎರಡನೇ ಸ್ಟೆಪ್. ಇದ್ರಾಗ ಮತ್ತೊಂದು ಚೌಕ ಬರ್ತಲ್ಲ, ಅದನ್ನ ಮತ್ತೆ ಆ ಥರ ಮಾಡ್ಬೇಕು. ಅದ್ರ ಮತ್ತೆ 8 ಬರುತ್ತೆ. ಅಂದ್ರೆ ಇದರ ಉತ್ತರ 512 ಆಗುತ್ತೆ. ಇದನ್ನ ಡೈರೆಕ್ಟ್ ಆಗಿ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ 8ರ ಘಾತ n ಈ ಫಾರ್ಮುಲಾವನ್ನು ಬಳಸ್ಕೊಂಡ್ರೆ ನಮಗೆ ಡೈರೆಕ್ಟ್ ಆಗಿ ಉತ್ತರ ಸಿಗುತ್ತೆ. 8ರ ಘಾತ 3 ಅಂದ್ರೆ 8ರ ಕ್ಯೂಬ್ ಎಷ್ಟಾಗುತ್ತಪ್ಪ ಅಂದ್ರೆ 512. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. ಇಲ್ಲಿ ದ ರೇಷಿಯೋ ಆಫ್ ದಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ಟು ದಟ್ ಆಫ್ ದಿಸ್ ಸ್ಪಿಯರ್ ವಿಚ್ ವಿಲ್ ಎಕ್ಸಾಕ್ಟ್ಲಿ ಫಿಟ್ ಇನ್ಸೈಡ್ ದ ಕ್ಯೂಬ್. ಇಲ್ಲಿ ಒಂದು
ಚೌಕ ಘನ ಸ್ನೇಹಿತರೆ ಒಂದು ಸೈಡನ್ನು ಮಾತ್ರ ಹಾಕ್ತೀನಿ, ಅದರಲ್ಲಿ ಇರ್ತಕ್ಕಂಥ ಒಂದು ಗೋಳ ಇದೆ. ಹಾಗಾದರೆ ಅವ್ರು ಏನು ಕೇಳ್ತಾರೆ ಅಂದರೆ ಇವುಗಳ ಘನಫಲಗಳ ಅನುಪಾತ ಎಷ್ಟು ಅಂತ. ಸ್ನೇಹಿತರೆ ಇಲ್ಲಿ V1 ಅನುಪಾತ V2 ಅಂತ ತಗೊಳ್ಳೋಣ. V1 ಅಂತಂದರೆ ಕ್ಯೂಬ್ದ ವಾಲ್ಯೂಮ್ ಎಷ್ಟಾಗುತ್ತಪ್ಪ ಅಂದರೆ A ಕ್ಯೂಬ್ ಆಗುತ್ತೆ. ಗಮನಿಸಿ, ಇದು ಒಂದು ಸೈಡು A ಆದರೆ ಇಲ್ಲಿ ಗೋಳದ ತ್ರಿಜ್ಯ ಎಷ್ಟಾಗುತ್ತಪ್ಪ ಅಂದರೆ A/2 ಆಗುತ್ತೆ. ನೆಕ್ಸ್ಟು ಇದು 4/3 ಪೈ ಆರ್ ಕ್ಯೂಬ್ ಅಂತ ಮಾಡಬೇಕು. ಆರ್ ಜಾಗದಲ್ಲಿ ನಾನು A/2 ಕ್ಯೂಬ್ ಅಂತ ಬರಿತೀನಿ, ಯಾಕಂದರೆ R = A/2 ಅಂತ ತಗೊಂಡಿದ್ದೀವಿ. ಇದು A ಕ್ಯೂಬ್ ಅನುಪಾತ 4/3 ಪೈ A ಕ್ಯೂಬ್ ಬೈ 8. ಎರಡೂ ಸೈಡು A ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಇದನ್ನು 4 1 4 2 ನೋಡ್ರಿ, 2 ಮತ್ತು 3 ಗುಣಾಕಾರ ಮಾಡಿದ್ರೆ 6 ಬರುತ್ತೆ. ಇದನ್ನು ಎಡಗಡೆ ತಗೊಂಬಂದ್ರೆ 6 ಈ ಕಡೆ ಬರುತ್ತೆ, ಈ ಕಡೆ ಪೈ ಮಾತ್ರ ಉಳಿತೈತಿ. ಅಂದರೆ 6 ಅನುಪಾತ ಪೈ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆಯಲ್ಲಿ ಎರಡು ಗೋಳಗಳ ವಿಸ್ತೀರ್ಣಗಳ ಅನುಪಾತ ಕೊಟ್ಟಿದ್ದಾರೆ. 1:16 ಅಂತೇಳಿ ಅದರ ಘನಫಲಗಳ ಅನುಪಾತ ಎಷ್ಟು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸ್ನೇಹಿತರೆ, ಸ್ವಲ್ಪ ಫಾರ್ಮುಲಾವನ್ನು ನೋಡ್ತಾ ಹೋದರೆ ಗೋಳದ ಘನಫಲ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದರೆ πr². ಇದು R1 ಅಂತ ತಗೊಳ್ಳೋಣ, ಅನುಪಾತ 4πr². ಇದು R2 ಅಂದರೆ ಗೋಳ 1 ಗೋಳ 2. ಇಲ್ಲಿ 4 5 ಕ್ಯಾನ್ಸಲ್ ಆದರೆ R1² R2² ಅಂದರೆ ಇದು R1², ಇದು R2². ಹಾಗಾದರೆ R1 ಘನಮೂಲ ವರ್ಗಮೂಲ 1 ಆಗುತ್ತೆ. 16 ವರ್ಗಮೂಲ ಎಷ್ಟಾಗುತ್ತೆ ನೋಡ್ರಿ, 4 ಆಗುತ್ತೆ. ಅಂದರೆ R1 ಅನುಪಾತ R2. ಹಾಗಾದರೆ ಘನಫಲ ಯಾವ ರೀತಿಯಾಗಿರುತ್ತೆ ಅಂದರೆ ಈ ಗೋಳದ ಘನಫಲ ಕಂಡಿರ್ತಕ್ಕಂಥ ಸೂತ್ರ 4/3 ಪೈ ಆರ್ ಕ್ಯೂಬ್ ಅಂತ ಇದೆ. ನೆನಪಿಡಿ, ಎರಡು ಕಡೆ 4/3 ಮತ್ತು 5 ಕ್ಯಾನ್ಸಲ್ ಆದರೆ ಆರ್ ಕ್ಯೂಬ್ ಉಳಿತೈತಿ. ಅಂದರೆ ಇದನ್ನ 1 ಕ್ಯೂಬ್ ಮಾಡಬೇಕು, 1 ಆಗುತ್ತೆ. ನೆಕ್ಸ್ಟ್ 4 ಕ್ಯೂಬ್ ಮಾಡಿದ್ರೆ 64 ಆಗುತ್ತೆ. ಅರ್ಥ ಆಯ್ತಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಮಗೆ ಇದು R1³ R2³ ಈ ರೀತಿ ಮಾಡಬೇಕು. R1 ಎಷ್ಟಿದೆಪ್ಪ ಅಂದರೆ 1 ಇದೆ, 1 ಕ್ಯೂಬ್ ಅಂದರೆ 1. R2 ಎಷ್ಟಿದೆ, 4 ಇದೆ, 4 ಕ್ಯೂಬ್ ಅಂದರೆ 64 ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಎರಡು ನಾಣ್ಯಗಳನ್ನು ಮೂರು ನಾಣ್ಯಗಳನ್ನು ಏಕಕಾಲಕ್ಕೆ ಚಿಮ್ಮಿದಾಗ, ಏಕಕಾಲಕ್ಕೆ 3 ನಾಣ್ಯಗಳನ್ನು ಚಿಮ್ಮಿದಾಗ ಅಂದರೆ ಫೇರ್ ಕಾಯಿನ್ಸ್ ಅಂದರೆ ಕುಂದಿಲ್ಲದ 3 ನಾಣ್ಯಗಳನ್ನು ಚಿಮ್ಮಿದಾಗ ಎಕ್ಸಾಕ್ಟ್ಲಿ ಅಂದರೆ ಎರಡು ಟೇಲ್ಸ್ ಬರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಟ್ಟು ನಮಗೆ ಫಲಿತಾಂಶಗಳು ಎಷ್ಟಿರುತ್ತಪ್ಪ ಅಂದರೆ ಇಲ್ಲಿ 2⁻³ ಅಂತ ಬರ್ಕೋಬೇಕು ಇದನ್ನು. ಅಂದರೆ 3 ಸತೆ ನಾವು 3 ಕಾಯಿನ್ಗಳು ಇರೋದ್ರಿಂದ ಇದನ್ನು 2⁻³ ಅಂತ ಬರೆದಿದ್ರೆ ಒಟ್ಟು ಫಲಿತಾಂಶಗಳು ಎಷ್ಟು ಅಂದರೆ 8 ಇರ್ತವೆ. ಹಾಗಾದರೆ 2 ಟೇಲ್ ಇರ್ತಕ್ಕಂಥ ಫಲಿತಾಂಶಗಳು ಎಷ್ಟದವ ಅನ್ನೋದನ್ನು ನಾವು ನೋಡ್ತೋಗೋಣ. ಮೊದಲು 4H ಬರ್ಕೊಂಬಿಡೋಣ, ಆಮೇಲೆ 4T ಬರೆಯೋಣ, ಆಮೇಲೆ 2H 2T 2H 2T, ನೆಕ್ಸ್ಟ್ 1H 1T,
ಒಂದು ಎಚ್ ಒಂದು ಟಿ, ಒಂದು ಎಚ್ ಒಂದು ಟಿ, ಒಂದು ಎಚ್ ಒಂದು ಟಿ. ಎಕ್ಸಾಕ್ಟ್ಲಿ 2 ಅಂತ ಕೇಳಿರೋದ್ರಿಂದ ನಮಗೆ 2 ಟಿ ಇರ್ತಕ್ಕಂಥದ್ದನ್ನು ಗಮನಿಸಿ. 1 2 3 ಅಂದರೆ ಒಟ್ಟು 3 ಫಲಿತಾಂಶಗಳಿರುತ್ತೆ. 3 ಒಟ್ಟು ಫಲಿತಾಂಶಗಳು 8 ಆಗುತ್ತೆ. 3/8 ಆಪ್ಷನ್ 1 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಸ್ಮಾಲೆಸ್ಟ್ 10 ಡಿಜಿಟ್ ಈವನ್ ನಂಬರ್ ಅಂತ ಕೇಳಿದ್ದಾರೆ. ಅಂದರೆ 10 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆಯನ್ನು ರಚಿಸಬೇಕು. ಅದನ್ನು 0ದಿಂದ 9ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಪುನರಾವರ್ತನೆ ಮಾಡಲಾರದೇ ಬಳಸಿಕೊಂಡು 10 ಅಂಕಿಯ ಅತಿ ಚಿಕ್ಕದು ಸಮಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡ್ರಿ, ಅತಿ ಚಿಕ್ಕ ಸಂಖ್ಯೆ ಅಂತಂದರೆ ನಾವು 0 1 2 3 4 5 6 7 8 9 ಅಂತ ಬರಿತೀವಿ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಇದು 0 ಈ ಕಡೆ ಬರೆದ್ರೆ ನಮಗೆ 9 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾಗಿ ನಾವು ಇದನ್ನ ಏನು ಮಾಡೋಣ, ಸ್ವಲ್ಪ ಚೇಂಜ್ ಮಾಡಿ ಈ ಜಾಗದಲ್ಲಿ 1 0 ಅಂತ ಬರೆದು, ನೆಕ್ಸ್ಟ್ 2 3 4 5 6 7 ಸಮಸಂಖ್ಯೆ ಅಂತ ಕೇಳಿರೋದ್ರಿಂದ ಈ 8ಅನ್ನ ಈ ಕಡೆ ಬರೆದು 9ಅನ್ನ ಈ ಕಡೆ ಬರೆದು ಎಕ್ಸಾಕ್ಟ್ ಆಗಿ ಈ ಸಂಖ್ಯೆ ಇರತಕ್ಕಂಥ ಆಪ್ಷನ್ ಅನ್ನು ನಾವು ನೋಡ್ತಾ ಹೋದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎ ಬೆಲೆಯನ್ನ ಕಂಡುಹಿಡಿಯಬೇಕು. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಈ ರೇಖೆ ಮತ್ತು ಈ ರೇಖೆ ಸಮಾಂತರ ರೇಖೆಗಳು. ಇದು ಛೇದಕ ರೇಖೆ ಆದಾಗ ಇದು ಈ ಕೋನ ಮತ್ತು ಈ ಕೋನ ಅನುರೂಪ ಕೋನ ಆಗುತ್ತೆ. ಅನುರೂಪ ಕೋನಗಳು ಸಮ ಇರುತ್ತವೆ. ಇದು 62 ಡಿಗ್ರಿ ಇದೆ, ಇದು ಕೂಡ 62 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಎರಡೂ ಕೋನಗಳನ್ನು ಕೂಡಿದ್ರೆ ನಮಗೆ 180 ಡಿಗ್ರಿಗೆ ಸಮ ಆಗುತ್ತೆ. ಹಾಗಾಗಿ ಇಲ್ಲಿ ಇದು 118 ಆಗಿರುತ್ತೆ. ಹಾಗಾದ್ರೆ ಈ ಕೋನ ನೋಡ್ರಿ, ಈ ರೇಖೆ ಮತ್ತು ಈ ರೇಖೆ ಸಮಾಂತರ ರೇಖೆಗಳು. ಇದು ಛೇದಕ ರೇಖೆ ಆದಾಗ ಈ ಕೋನ ಮತ್ತು ಈ ಕೋನ ಅನುರೂಪ ಕೋನಗಳಾಗುತ್ತವೆ. ಅನುರೂಪ ಕೋನಗಳು ಪರಸ್ಪರ ಸಮ ಇರುತ್ತೆ. ಹಾಗಾಗಿ ಎ ಕೂಡ 118 ಡಿಗ್ರಿ ಆಗಿರ್ತತಿ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಆಲ್ ದಿ ಫ್ಯಾಕ್ಟರ್ಸ್ ಆಫ್ 30 ಆರ್ ಅಂದ್ರೆ 30ರ ಎಲ್ಲಾ ಅಪವರ್ತನಗಳು ಅಂತ ಕೇಳಿದರೆ 30ರ ಎಲ್ಲಾ ಅಪವರ್ತನಗಳನ್ನು ಗಮನಿಸಬೇಕು. 1 ಇದೆ, ಓಕೆ, 2 ಇದೆ, 3 ಇದೆ, 5 ಇದೆ, 6 ಇದೆ. ನೆಕ್ಸ್ಟ್ 10ರಿಂದ ಕೂಡ ಭಾಗ ಆಗುತ್ತೆ. ಹಾಗಾಗಿ ಇದು 10 ಇಲ್ಲಿ ಇಲ್ಲ, ಇಲ್ಲಿ ಕೂಡ 6 ಇಲ್ಲ, ಇಲ್ಲಿ ಇಲ್ಲ. ಅಂದ್ರೆ ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ, LCM ಅಂತ ಕೇಳಿದ್ರೆ ಸ್ಮಾಲೆಸ್ಟ್ 2 ಡಿಜಿಟ್ ಹೋಲ್ ನಂಬರ್ ಅಂದ್ರೆ 2 ಅಂಕಿಯ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂದ್ರೆ 10. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರೆ 2. ಇವೆರಡರ ಲಸ ಎಷ್ಟಾಗುತ್ತಪ್ಪ ಅಂತಂದ್ರೆ ನೋಡ್ರಿ, 2ರಿಂದ 10 ಭಾಗ ಆಗುತ್ತಂದ್ರೆ ಇದು ದೊಡ್ಡ ಸಂಖ್ಯೆನೇ ನಮಗೆ ಲಸ ಆಗಿರ್ತತಿ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಾಮನ್ ಡಿಫರೆನ್ಸ್ ಆಫ್ an arithmetic progression when sum of its first n terms is 3n² - n is ಅಂದ್ರೆ ಇಲ್ಲಿ ಡಿ ಅನ್ನು ಕಂಡುಹಿಡಿಯಬೇಕು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಅವರು ಎಸ್ ಅನ್ನು ಕೊಟ್ಟಿದ್ದಾರೆ. ಎಸ್ ಎನ್ ಎಷ್ಟಿದೆಯಪ್ಪ ಅಂತಂದ್ರೆ 3n² - n ಅಂತಿದ್ದಾರೆ. ಇಲ್ಲಿ ನಾವು ಮೊದಲು ನಮಗೆ ಡಿ ಕಂಡುಹಿಡಿಬೇಕಂದ್ರೆ a2 - a1 ಆಗಿರಬೇಕು. ಅಂದ್ರೆ a2 ಮತ್ತು a1 ಗೊತ್ತಿರಬೇಕು. ಇಲ್ಲಿ s1 ಅಂದ್ರೆ ಕಂಡುಹಿಡಿಯೋಣ. ಇಲ್ಲಿ 3 1 × 2 ಅಂದ್ರೆ 1 ಆಗುತ್ತೆ. ಹಾಗಾಗಿ 3 × 1 1, 3 - 1 = 2. ಈ S1 ಏನಾಗಿರುತ್ತಪ್ಪ ಅಂದ್ರೆ A1 ಆಗಿರ್ತೈತಿ. ನೆಕ್ಸ್ಟ್ S2 ಕಂಡುಹಿಡಿಯೋಣ. ಇಲ್ಲಿ 3 × 2 - 2 ಎಷ್ಟಾಗುತ್ತಪ್ಪ ಅಂದ್ರೆ ಇದು 3 2 × 2 ಅಂದ್ರೆ 4 ಆಗುತ್ತೆ. 3 4 - 2
12 ಮೈನಸ್ 2 ಇದು ಏನಪ್ಪ ಅಂದರೆ S2. ಈಗ ನಮಗೆ S1 ಗೊತ್ತಾಯಿತು, S2 ಕೂಡ ಗೊತ್ತಾಯಿತು. ಎಷ್ಟಿದೆಯಪ್ಪ ಅಂದರೆ 10 ಆಗುತ್ತೆ. ನಮಗೆ A2 ಬೇಕು ಅಂತಂದರೆ S2 ಒಳಗಡೆ S1 ಕಳಿಬೇಕು, ಅಂದರೆ 10 ಒಳಗಡೆ 2 ಕಳಿಬೇಕು, ಆವಾಗ 8 ಆಗುತ್ತೆ. A2 8 ಆಗುತ್ತೆ. D ಎಷ್ಟಾಗುತ್ತೆ ನೋಡ್ರಿ, 8ರಲ್ಲಿ 2 ಕಳಿಬೇಕು. D ಎಷ್ಟಾಗುತ್ತೆ ಅಂದರೆ 8ರಲ್ಲಿ 2 ಕಳಿಬೇಕು, ಅಂದರೆ A2 ಮೈನಸ್ A1. A1 2 ಇದೆ, A2 8 ಇದೆ. 8ರಲ್ಲಿ 2 ಕಳೆದ್ರೆ 6 ಆಗುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ A sin θ 0 and 0 A cos θ. ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಹಾಕೋಬೇಕಾಗುತ್ತೆ. ಇದರ ಸೂತ್ರ ತಮಗೆ ಈಗಲೇ ಗೊತ್ತಿದೆ ಅನ್ಕೋತೀನಿ. D = √x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಇಲ್ಲಿ ಇದು x1, ಇದು y1, ಇದು x2, ಇದು y2. ಇದ್ರಲ್ಲಿ ತುಂಬಿದರೆ x1 ಎಷ್ಟಾಗುತ್ತೆ ನೋಡ್ರಿ, A sin θ ಹೋಲ್ ಸ್ಕ್ವೇರ್. ಯಾಕೆ ಮೈನಸ್ 0 ಇರೋದ್ರಿಂದ 0ನ ಕೈ ಬಿಡ್ತೀನಿ ನಾನಿಲ್ಲಿ. ನೆಕ್ಸ್ಟ್ ಪ್ಲಸ್ 0 ಮೈನಸ್ ಇರೋದ್ರಿಂದ 0ನ ಕೈ ಬಿಟ್ಟು ಮೈನಸ್ A cos θ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ A ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟ ಪ್ಲಸ್ A ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟ. ಇಲ್ಲಿ A ಸ್ಕ್ವೇರ್ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಥೀಟ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟ. ನೆಕ್ಸ್ಟ್ ರೂಟ್ A ಸ್ಕ್ವೇರ್ ಇಂಟು 1, ಯಾಕಂದರೆ ಇದ್ರ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 1. ಈ ಕಾಸ್ ಸೈನ್ ಸ್ಕ್ವೇರ್ ಥೀಟ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟ ಈಕ್ವಲ್ ಟು 1 ಆಗಿರುತ್ತೆ. ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೆ ಉತ್ತರ A ಉಳಿತೈತಿ. ಹಾಗಾಗಿ ಆಪ್ಷನ್ 1 A ಯೂನಿಟ್ಸ್. ನೆಕ್ಸ್ಟ್ ನೋಡ್ರಿ, ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 34 ಫ್ರಮ್ ಎಕ್ಸ್ ಆಕ್ಸಿಸ್. ಇಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೇಳಿರೋದ್ರಿಂದ ಕರೆಕ್ಟ್ ಎಕ್ಸಾಕ್ಟ್ ನೇರವಾಗಿ ನಾವು ಉತ್ತರವನ್ನು 4 ಅಂತ ಬರೀಬಹುದು. ಆಪ್ಷನ್ 3 4 ಯೂನಿಟ್ಸ್ ಅಂತ ಇದೆ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡ್ರಿ, ದ ವ್ಯಾಲ್ಯೂ ಆಫ್ 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇಲ್ಲಿ ಸ್ನೇಹಿತರೆ ಇದು ನೇರವಾಗಿ ಒಂದು ಫಾರ್ಮುಲಾ ಇದೆ. ಅದು ಏನಪ್ಪ ಅಂತಂದರೆ 2 tan θ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೈನ್ 2 θ ಅಂತ. ಇಲ್ಲಿ ಥೀಟದ ಜಾಗದಲ್ಲಿ 30 ಡಿಗ್ರಿ ಇದೆ, ಹಾಗಾಗಿ ಸೈನ್ 2 ಇಂಟು 30 ಡಿಗ್ರಿ ಅಂದರೆ ಸೈನ್ 60 ಡಿಗ್ರಿ ಆಗಿರುತ್ತೆ. ಆಪ್ಷನ್ 1 ಸೈನ್ 60 ಡಿಗ್ರಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡ್ರಿ, A ಮತ್ತು B ಆರ್ ಎನಿ 2 ಸೆಟ್ಸ್ ಆ್ಯಂಡ್ A dash denotes the complement of A intersect of A union 2 dash is equal to ಅಂತ ಕೇಳಿದ್ದಾರೆ. ಸ್ನೇಹಿತರೆ ಇಲ್ಲಿ ಸ್ವಲ್ಪ ಗಮನಿಸಿ, A ಮತ್ತು B ಎರಡು ಗಣಗಳು, A ಡ್ಯಾಶ್ ಏನು ಅಂತ ಹೇಳಿದಪ್ಪ ಅಂದರೆ ಕಾಂಪ್ಲಿಮೆಂಟ್ ಆಫ್ A ಅಂತ ಆಗಬೇಕು ಸ್ನೇಹಿತರೆ. ಇದು ಕಾಂಪ್ಲಿಮೆಂಟ್ ಆಫ್ A ಅಂತ ಆಗಬಹುದು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಲೆಕ್ಕವನ್ನು ಬಿಡಿಸಿದ್ರೆ ನೋಡ್ರಿ, ಇದು B2 ಇದೆಲ್ಲ, ಇದು B ಆಗಬೇಕು. ಇಲ್ಲಿ A ಯೂನಿಯನ್ ಹೋಲ್ ಡ್ಯಾಶ್ ಈಕ್ವಲ್ ಟು A ಡ್ಯಾಶ್ ಇಂಟರ್ಸೆಕ್ಟ್ B ಡ್ಯಾಶ್, ಇದು ಒಂದು ರೂಲ್. ಈಗ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬಳಸ್ಕೊಂಡ್ರೆ ಈಕ್ವಲ್ ಟು, ಈಗ ಈ ಜಾಗದಲ್ಲಿ ಇದನ್ನು ಬರ್ಕೊಳ್ಳೋಣ, A ಇಂಟರ್ಸೆಕ್ಟ್ A ಡ್ಯಾಶ್ ಇಂಟರ್ಸೆಕ್ಟ್ B ಡ್ಯಾಶ್. ಈಗ ಇದನ್ನು ಗ್ರೂಪ್ ಮಾಡೋಣ ನಾವು.
ಇದನ್ನು ಗ್ರೂಪ್ ಮಾಡಿದರೆ ಎ ಇಂಟರ್ಸೆಕ್ಟ್ ಎ ಡ್ಯಾಶ್ ಅಂದರೆ ಅದು ಪೈ ಆಗಿರುತ್ತೆ. ನೆಕ್ಸ್ಟ್ ಇಂಟರ್ಸೆಕ್ಟ್ ಬಿ ಡ್ಯಾಶ್, ನೆಕ್ಸ್ಟ್ ನಮಗೆ ಇದರ ಉತ್ತರ ಕೂಡ ಪೈ ಆಗುತ್ತೆ. ಆಪ್ಷನ್ 3 ಎಕ್ಸಾಕ್ಟ್ ಆಗಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 4 - 3i ಈಸ್ ಇಮ್ಯಾಜಿನರಿ ಅಂತ ಅರ್ಥದ ನಂಬರು. ಇಲ್ಲಿ ಐ ಅಂದರೆ ನೋಡ್ರಿ, ನೆನಪಿಟ್ಕೊಳ್ರಿ, ಐ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ -1 ಆಗಿರ್ತೈತಿ. ಇಲ್ಲಿ ಇದಕ್ಕೆ ಮಲ್ಟಿಪ್ಲೈ ಇನ್ವರ್ಸ್ ಆಫ್ ಅಂತಂದರೆ ಉತ್ತರ, ಇದನ್ನು ಗುಣಿಸಿದ್ರೆ ನಮಗೆ ಉತ್ತರ 1 ಬರಬೇಕು. ಅಂಥ ಸಂಖ್ಯೆ ಯಾವುದಂದರೆ 1/4 - 3i ಆಗಿರ್ತೈತಿ. ಆದರೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಇದು ಯಾವುದು ಉತ್ತರ ಇಲ್ಲ. ಹಾಗಾಗಿ ನಾವು ಮತ್ತೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಬೇಕು. ಅಂದರೆ ಛೇದವನ್ನು ಅಕರ್ಣೀಕರಣ ಮಾಡತಕ್ಕಂಥ ವಿಧಾನ ಗೊತ್ತಿದೆಯಲ್ಲ, ಅದೇ ಥರ ಇದನ್ನು ಮಾಡಬೇಕು. ಅಂದರೆ ಇಂಟು 4 + 3i ಅಂತ ಮಾಡಬೇಕು. ಇದು 4 + 3i ಡಿವೈಡೆಡ್ ಬೈ ಇದು a - b ಇಂಟು a + b ಅಂದರೆ 4² - 3i² ಈಕ್ವಲ್ ಟು 4 + 3i ಡಿವೈಡೆಡ್ ಬೈ 4² ಅಂದರೆ 16 ಮೈನಸ್ 3² ಅಂದರೆ 9 ಇಂಟು -1². ನೆಕ್ಸ್ಟ್ ಇಲ್ಲಿ i² ಅಂತ ಇದೆ. ಇಲ್ಲಿ ಗಮನಿಸಿ, ಇದು -1 ಬರುತ್ತೆ. ಈಕ್ವಲ್ ಟು 4 + 3i ಡಿವೈಡೆಡ್ ಬೈ ಇಲ್ಲಿ 16 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 9. ಇಲ್ಲಿ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ 25. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ದ ನಂಬರ್ ಆಫ್ 3 ಡಿಜಿಟ್ even numbers that can be formed by using the digits 2, 3, 4, 5, 7 without any repetitions is. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನ ರಿಪೀಟ್ ಆಗಲಾರ್ದಂಗೆ, ಅಂದರೆ ರಿಪೀಟ್ ಮಾಡಲಾರ್ದೇ ಒಂದು 3 ಅಂಕಿಯ ಸಮ ಸಂಖ್ಯೆಯನ್ನು ರಚಿಸಬೇಕು. 3 ಅಂಕಿ ಅಂದರೆ ಯಾವ ರೀತಿ ಇರುತ್ತೆ? ನಾವು ಡಿಜಿಟ್ಸನ್ನು ಬರಿತಾ ಹೋದರೆ 1, 2 ಅಂತ ಬರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಯಾವುದು ನೋಡ್ರಿ? 2, 3, 4, 5, 7. ಇದು ಈವೆನ್ ನಂಬರ್ ಆಗಿರ್ಬೇಕಂತಂದ್ರೆ, ಸಮ ಸಂಖ್ಯೆ ಆಗಿರ್ಬೇಕಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇರಬೇಕು, ಇಲ್ಲ 4 ಇರಬೇಕು. ಹೌದಾ? ಅಂದರೆ ಎಷ್ಟು ಸಾಧ್ಯತೆಗಳಿದೆ ಅಂತಂದರೆ 2 ಸಾಧ್ಯತೆಗಳಿದೆ. ಅಂದರೆ ಸಮ ಅಂಕಿಗಳು ಯಾವುದಪ್ಪ ಅಂದರೆ 2 ಇರೋದ್ರಿಂದ ನಾನು ಇಲ್ಲಿ ಬಿಡಿ ಸ್ಥಾನದಲ್ಲಿ ಅದನ್ನ ಸಾಧ್ಯತೆಗಳನ್ನು 2 ಅಂತ ಬರಿತೀನಿ. ಅಂದರೆ 2 ಅಂತ ಬರೆದ್ರಾಗ ಅಂದರೆ ಯಾವುದಾದ್ರೂ ಒಂದು ಅಂಕಿಯನ್ನು ಬರೆದಿನ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಾನೀಗ 2 ಅಂತ ಬರೆದಂತ ಇದನ್ನ ಬಿಟ್ಬಿಡೋದು, ಉಳಿದತಕ್ಕಂಥ 4 ಅಂಕಿಗಳು ಉಳಿತವೆ. ಅಂದರೆ 4 ಅಂಕಿಗಳಲ್ಲಿ ಈ 100ರ ಸ್ಥಾನದಲ್ಲಿ ಎಷ್ಟು ಅಂಕಿಗಳನ್ನು ತುಂಬಲಿಕ್ಕೆ ಸಾಧ್ಯತೆ ಇದೆ ಅಂದರೆ 4 ಸಾಧ್ಯತೆಗಳಿದೆ. ಅಂದರೆ 4 ಸಾರಿ ತುಂಬಬಹುದು. ಈಗ ಇದರಲ್ಲಿ 4 ಅಂಕಿಗಳಲ್ಲಿ ಒಂದು ಅಂಕಿಯನ್ನ 100 ಸ್ಥಾನದಲ್ಲಿ ತುಂಬಿದರೆ ಇನ್ನು 3 ಉಳಿತಾವೆ. ಅಂದರೆ 10 ಸ್ಥಾನದಲ್ಲಿ ತುಂಬಕ್ಕೆ ಇರತಕ್ಕಂಥ ಸಾಧ್ಯತೆಗಳು ಎಷ್ಟಿರ್ತಾವಪ್ಪ ಅಂದರೆ 3 ಇರ್ತೈತಿ. ಅಂದರೆ ಈ 3ಅನ್ನು ಗುಣಾಕಾರ ಮಾಡ್ರಿ. 4 3 12, 12 24. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ x⁵ ಇನ್ x + 3⁸ ಈಸ್ ಅಂತ ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ನೀವು ಗಮನಿಸಿ. NCR ಇಂಟು x n-r ಇಂಟು a⁻r. NCR ಇಂಟು x⁴n-r ಇಂಟು a⁴r. ಇಲ್ಲಿ x + 3⁸ ಅಂತ ಇದೆಯಲ್ಲ, ಇದನ್ನು ನಾವು x + a⁴n ಅಂತ ತಗೊಳ್ಳೋಣ. ಈಗ ಇಲ್ಲಿ a ಜಾಗದಲ್ಲಿ 3 ಇದೆ, n ಜಾಗದಲ್ಲಿ 8 ಇದೆ. ಹೌದಾ? ಅಂದರೆ
ನಮಗೆ ಏನು ಬೇಕಾಗಿದೆ ಅಂದರೆ ಎಕ್ಸಾಕ್ಟಾಗಿ ಏನು ಬೇಕಾಗಿದೆಪ್ಪ ಅಂತಂದರೆ ಎಕ್ಸ್ ಟು ದಿ ಪವರ್ 5 ಅಂತ ಬೇಕಾಗಿತ್ತು. ಎಕ್ಸ್ ಘಾತ 5 ಬೇಕಾಗಿದೆ. ಅಂದರೆ ಎಕ್ಸ್ ಎಲ್ಲಿದೆ ನೋಡ್ರಿ, ಅಂದರೆ ಎನ್ ಮೈನಸ್ ಆರ್ ಬೆಲೆ ಬೇಕಾಗಿದೆ. ಅಂದರೆ ಇದನ್ನು ನಾವು ಏನು ಮಾಡೋಣಪ್ಪ ಅಂದರೆ ಎಕ್ಸ್ ಘಾತ 5 ಈಕ್ವಲ್ ಟು ಎಕ್ಸ್ ಘಾತ ಎನ್ ಮೈನಸ್ ಆರ್ ಅಂತ ತಗೊಂಡ್ರೆ ಈ ಎರಡನ್ನೂ ಸಮನಾಗಿ ಬರೀಬೇಕಂದ್ರೆ ಎರಡು ಸಮ ಇರ್ತವೆ, ಯಾಕಂದರೆ ಆಧಾರ ಸಂಖ್ಯೆಗಳು ಸೇಮ್ ಇರುತ್ತೆ. ಎನ್ ಮೈನಸ್ ಆರ್ ಈಕ್ವಲ್ ಟು 5. ಇಲ್ಲಿ ಎನ್ ಎಷ್ಟು ಅಂತ ತೊಂದರೆ ಅಂದರೆ 8 ಅಂತ ತೊಗೊಂಡಿವಿ. 8 ಮೈನಸ್ ಆರ್ ಇಸ್ ಈಕ್ವಲ್ ಟು 5. ಈ ಆರನ್ನು ಬಲಕ್ಕೆ ತೊಗೊಂಡ್ರೆ ಪ್ಲಸ್ ಆರ್ ಆಗುತ್ತೆ. ಇದು ಮೈನಸ್ 8 ಮೈನಸ್ 5 ಅಂದರೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂದರೆ 3 ಬಂತು. ಅಂದರೆ ಇಲ್ಲಿ ಆರ್ ಬೆಲೆಯನ್ನು ತುಂಬ್ತಾ ಹೋಗೋಣ. ಈಗ ಇಲ್ಲಿ ಎನ್ ಅಂದರೆ ಏನದ ನೋಡ್ರಿ 8 ಸಿ, ಆರ್ ಅಂದರೆ 3 ಇಂಟು ಎಕ್ಸ್ ಟು ದಿ ಪವರ್ 5 ನೆಕ್ಸ್ಟು ಎ ಟು ದಿ ಪವರ್ 3. ಈಗ ಇದನ್ನು ನಾವು ಬಿಡಿಸ್ತಾ ಹೋದರೆ 8 7 ಇಂಟು 6 /3 ಇಂಟು 2 ಇಂಟು ಎಕ್ಸ್ ಘಾತ 5 ಇಂಟು ಇಲ್ಲಿ ಎ ಅಂದರೆ ಎಷ್ಟಿದೆಪ್ಪ ಅಂದರೆ 3 ಇದೆ. 3 ಘಾತ 3. ಇಲ್ಲಿ 3 ಎಳೆ 6 3 ಎಳೆ 6 6 ಕ್ಯಾನ್ಸಲ್ ಆಗುತ್ತೆ. 8 ಎಳೆ 56 ಇಂಟು 3 ಘಾತ 3 ಅಂದರೆ 27 ಇಂಟು ಎಕ್ಸ್ ಘಾತ 5. ಇವೆರಡನ್ನು ಗುಣಾಕಾರ ಮಾಡಿದ ಸ್ನೇಹಿತರೆ ನಮಗೆ ಉತ್ತರ 1512 ಎಕ್ಸ್ ಘಾತ 5 ಬರುತ್ತೆ. ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಟು ದಿ ಪವರ್ 5 ಅಂದರೆ 1512. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ನೋಡ್ರಿ, ಒಬ್ಬ ವಿದ್ಯಾರ್ಥಿ ಮೊದಲ 2 ಟೆಸ್ಟ್ಗಳಲ್ಲಿ 70 ಮತ್ತು 75 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾನೆ. ನೆಕ್ಸ್ಟು ನಾವೇನು ಕಂಡುಹಿಡಿಯಬೇಕಾಗಿದೆ ಅಂದರೆ ಅವನು 3ನೇ ಟೆಸ್ಟಲ್ಲಿ ಗಳಿಸ್ತಕ್ಕಂಥ ಕನಿಷ್ಠ ಅಂಕಗಳು ಎಷ್ಟು ಅಂತ ಕಂಡುಹಿಡಿಯಬೇಕು. ಅದು ಹೇಗಿರಬೇಕು ಅಂತಂದರೆ ಆ 3 ಟೆಸ್ಟ್ಗಳ ಯಾವರೇಜ್ ಕನಿಷ್ಠ 60 ಆಗಿರಬೇಕು ಅಂತ ಹೇಳಿದ್ರೆ, ಕನಿಷ್ಠ 60ಕ್ಕಿಂತ ಹೆಚ್ಚಿರಬಹುದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ನಾವು ಅಂತಂದರೆ ಇಲ್ಲಿ 70 ಪ್ಲಸ್ 75, ಇಲ್ಲಿ ನಾವು ಇದನ್ನು ಥರ್ಡ್ ಟೆಸ್ಟ್ ಮಾರ್ಕ್ಸ್ ಇದೆಯಲ್ಲ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3. ಇದು 60ಕ್ಕಿಂತ ಮಿನಿಮಮ್ 60 ಇರಬೇಕಂದ್ರೆ 60ಕ್ಕಿಂತ ಜಾಸ್ತಿ ಇರಬಹುದು. ಇವೆರಡು ಎವರೇಜ್ ಸೇರಿದಾಗ ಈ 3 ಎವರೇಜ್ ಎಷ್ಟು ಇರಬೇಕಂದ್ರೆ 60ಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ 60ಕ್ಕೆ ಸಮ ಇರ್ಬೋದು. ಹಾಗಾಗಿ ನಾನು ಈ ಚಿಹ್ನೆಯನ್ನು ಬಳಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು 70 ಪ್ಲಸ್ 75 ಅಂತಂದರೆ ಎಷ್ಟಾಗುತ್ತೆ? 145 ಪ್ಲಸ್ ಎಕ್ಸ್ ಬೈ 3. ನೆಕ್ಸ್ಟು ಗ್ರೇಟರ್ ದನ್ ಈಕ್ವಲ್ ಟು 60. ಇಲ್ಲಿ ನೋಡ್ರಿ, ಇದು ನೆಕ್ಸ್ಟು 145 ಪ್ಲಸ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್, ಇದನ್ನು ಇಂಟು 3 ಮಾಡಬೇಕು, ಅವಾಗ 180 ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಈಗ 180 ಮೈನಸ್ 145, ಇದನ್ನು 145 ಬರಕ್ಕೆ ತಗೊಂಬಂದ್ರೆ 145 ಆಗುತ್ತೆ. ನೆಕ್ಸ್ಟು ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35. ಆಪ್ಷನ್ ನೋಡ್ರಿ ಕರೆಕ್ಟಾಗಿ ಗಮನಿಸಿ ಹಾಕ್ರಿ. 2 ಕಡೆ 30 ಇದೆ, ಗ್ರೇಟರ್ ದನ್ ಆರ್ ಈಕ್ವಲ್ ಇರಬೇಕು. ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡ್ರಿ. ದ ಇಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -43 ಆ್ಯಂಡ್ ವಿತ್ ದ ಸ್ಲೋಪ್ 1/2. ಇಲ್ಲಿ ಒಂದು ಇಕ್ವೇಶನ್ ಕಂಡುಹಿಡಬೇಕು. ಇಲ್ಲಿ ಪಾಯಿಂಟು -43 ಕೊಟ್ಟಿದ್ದಾರೆ, ನೆಕ್ಸ್ಟ್ ಸ್ಲೋಪ್ ಕೊಟ್ಟಿದ್ದಾರೆ. ಇವು ಎರಡನ್ನು ಕೊಟ್ಟಾಗ ಇಕ್ವೇಶನ್ ಕಂಡುಹಿಡತಕ್ಕಂಥ ಒಂದು ಫಾರ್ಮುಲಾ ಇದೆ. ಅದು y - y1
ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x1. ಇಲ್ಲಿ ಇದು x1, ಇದು y1, ಇದು m, ಸ್ಲೋಪು m. ಇದರ ಬೆಲೆಗಳನ್ನು ತುಂಬ್ತಾ ಹೋದರೆ y ಮೈನಸ್ 3 ಈಕ್ವಲ್ ಟು 1/2 ಇಂಟು ಎಕ್ಸ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, +4. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಈಗ 2y ಮೈನಸ್ 6 ಈಕ್ವಲ್ ಟು ಎಕ್ಸ್ ಪ್ಲಸ್ 4. ನಮಗೆ ಈಕ್ವೇಷನ್ ಬೇಕಾಗಿರೋದಂದ್ರೆ ಎಕ್ಸ್ ಅಲ್ಲೇ ಇರಲಿ. ಈ ಎರಡು ಟರ್ಮ್ಸನ್ನು ಬಲಕ್ಕೆ ತೊಗೊಂಡವ್ರಿ. -2y, ಇದು -6 ಈ ಕಡೆ ಬಂದರೆ +6 ಆಗುತ್ತೆ. +6 +4 ಅಂದರೆ 10 ಆಗುತ್ತೆ. +10 ಈಕ್ವಲ್ ಟು 0. ಎಕ್ಸ್ ಮೈನಸ್ 2y ಪ್ಲಸ್ 10 ಈಕ್ವಲ್ ಟು 0. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು 40ನೇ ಪ್ರಶ್ನೆಯನ್ನು ಗಮನಿಸಿ. Given A is a square matrix, then A minus A transpose is ಯಾವ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಸ್ವಲ್ಪ ಇದು PUC ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಕರೆಕ್ಟಾಗಿ ಗಮನವಿಟ್ಟು ಇದನ್ನ ಪಾಠ ಸ್ವಲ್ಪ ಲೆಕ್ಕವನ್ನು ತಿಳ್ಕೊಳ್ರಿ. ಇದು ಇಲ್ಲೇ ಬಿಡಿಸ್ತಾ ಹೋಗ್ತೀನಿ ನಾನು. A ಟ್ರಾನ್ಸ್ಪೋಸ್ ಈಕ್ವಲ್ ಟು -A ಅಂತ ಆಗಿದ್ರೆ ಅಂದ್ರೆ ಅವ್ರು ಏನಂತಾರೆ, A ಇಸ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾಗಿ ಇದು ನಾವು AT ಈಕ್ವಲ್ ಟು -A ಅಂತ ತಗೊಳ್ಳೋಣ. ಈಗ A ಜಾಗದಲ್ಲಿ ಇದನ್ನು ತುಂಬೋಣ. A ಮೈನಸ್ AT, A ಮೈನಸ್ AT ನೆಕ್ಸ್ಟ್ T ಅಂದರೆ T ಅಂದರೆ ಟ್ರಾನ್ಸ್ಪೋಸ್ ಅಂತ ಅರ್ಥ ಸ್ನೇಹಿತರೆ. A ಮೈನಸ್ A ಟ್ರಾನ್ಸ್ಪೋಸ್ ದಿಸ್ ಟ್ರಾನ್ಸ್ಪೋಸ್ ಅಂತ ಓದಬೇಕು. A ಟ್ರಾನ್ಸ್ಪೋಸ್ ದಿ ಟ್ರಾನ್ಸ್ಪೋಸ್ ಅಂತ ಓದಬೇಕು. ಈಕ್ವಲ್ ಟು ಇದು ಏನಾಗುತ್ತೆ ಅಂದರೆ AT ಮೈನಸ್ A ಟ್ರಾನ್ಸ್ಪೋಸ್ ದಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಇದು AT ಆಗುತ್ತೆ. ಇದು ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ. ಈಗ ಇಲ್ಲಿ ನಾವು ಏನು ಮಾಡ್ರಿ, ಮೈನಸ್ ಅನ್ನು ಹೊರಗೆ ತೆಗೆದ್ರೆ A ಮೈನಸ್ A ಟ್ರಾನ್ಸ್ಪೋಸ್ ಅಂತ ಆಗುತ್ತೆ. ಅಂದರೆ ಸ್ನೇಹಿತರೆ ಇಲ್ಲಿ ಗಮನಿಸ್ರಿ, ಇದು ಉತ್ತರ ಯಾವ ರೀತಿ ಬಂತು ಅಂದರೆ A ಮೈನಸ್ A ಟ್ರಾನ್ಸ್ಪೋಸ್ ಅಂದರೆ ಇಲ್ಲಿ -A ಬಂದಿದೆ ಅಲ್ಲ, ಅದೇ ರೀತಿ ಇಲ್ಲಿ ಕೂಡ -A ಬಂದಿದೆ. ಅಂದರೆ ಇದಕ್ಕೆ ನಾವು ಎಂಥ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಂದರೆ ಸ್ಕ್ಯೂ ಮ್ಯಾಟ್ರಿಕ್ಸ್ ಅಂತ ಸಿಮೆಟ್ರಿಕ್ ಅಂತ ಕರಿತೀವಿ ಸ್ನೇಹಿತರೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ.